ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ ಕೇವಲ 4 ಲಕ್ಷ ರೂಪಾಯಿಗಳಿಗೆ. ಸ್ಪಾಟ್ ಬುಕಿಂಗ್ ಮಾಡಿದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಉಚಿತ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೇ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೇ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ಹಾಗೂ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ಅತ್ಯುತ್ತಮ ಗುಣಮಟ್ಟದ ಸ್ಕ್ಯಾನಿಂಗ್ ಹಾಗೂ ಲ್ಯಾಬೊರೇಟರಿ ಸರ್ವಿಸ್ಗಾಗಿ ಖಂಡಿತವಾಗ್ಲೂ ಸಂಪರ್ಕಿಸಿ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ವೀಕ್ಷಕರೇ, ಇಂದು ಮಾರ್ಚ್ 14ನೇ ತಾರೀಕು ಶುಭ ಶನಿವಾರದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ ಇದು. ಇಂದಿನ ಸಂಚಿಕೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ನಮ್ಮ ನಾಡಿನಲ್ಲಿ ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲೂ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಅಂತಹ ವಿಶೇಷವಾಗಿರುವ ಚಿಕ್ಕಬಳ್ಳಾಪುರ ರಸ್ತೆ ಚಿತ್ರಾವತಿ ಗ್ರಾಮದಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವೊಂದಕ್ಕೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಭೇಟಿ ಕೊಟ್ಟಂತಹ ಕಾರ್ಯಕ್ರಮವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಬ್ರಹ್ಮರಥೋತ್ಸವದಂದು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಆಗಮಿಸಿದ ತಕ್ಷಣ ಬಹಳ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸಲಾಯಿತು. ಮೊದಲಿಗೆ ಗುರೂಜಿಯವರು ಕಲ್ಯಾಣಿಗೆ ತೆರಳಿ ಅಲ್ಲಿ ನಾಗದೇವರಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ರು. ಬನ್ನಿ ನಾವು ಪೂಜೆಯಲ್ಲಿ ಪಾಲ್ಗೊಳ್ಳೋಣ. ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. ನವಿಲ ಹೆಗಲ ಮೇಲೆ ಕುಳಿತ ನಟರಾಜನ ಸುತನೇ, ಮನದಲ್ಲಿ ನಿನ್ನಯ ಸ್ಮರಣೆಯ ಮಾಡುತ್ತ ನಿಂತಿಹೆ ಷಣ್ಮುಖನೇ. ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ, ಆದಿಶೇಷ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ. विद्युद्योतवत् प्रस्फुरत् वाससं प्रावृढं बोधवत् प्रोलसत् विग्रहं वन्यया मालया शोभितोरस्थलं लोहिताङ्घ्रिद्वयं वारिजाक्षं भजे.
ಬಭೂವ ಚೇತನಃ ಶಿವಾಶರವ್ಯಾಯ ತವತಯ ನೋ ರುದ್ರಮೃಳಯ ಶಿವತನೋರಘೋರಾಪಕಾಸನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಾವು ಈಗ ನೋಡುತ್ತಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯತೀರ್ಥ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯ ಇಷ್ಟು ಬೃಹತ್ ಮಟ್ಟದಲ್ಲಿರ್ತಕ್ಕಂಥ ಒಂದು ಬೃಹತ್ ಮಟ್ಟದ ಕಲ್ಯಾಣಿಗೆ ಸಮೀಪದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ. ಜೊತೆಗೆ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಸೃಷ್ಟಿಯ ಉತ್ಸವ, ಜೊತೆಗೆ ಇವತ್ತು ರಥಸಪ್ತಮಿ ಸೂರ್ಯ ರಥವನ್ನೇರಿ ವಿಶೇಷವಾಗಿರ್ತಕ್ಕಂಥ ಪ್ರಕಾಶಮಾನವನ್ನು ಕೊಡುವಂಥ ಸಾನ್ನಿಧ್ಯಗಳು. ಹಾಗೆ ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡ್ಕೋಬೇಕಾದ್ರೂ ಸಹಿತ ರಥಸಪ್ತಮಿ ಎಂದು ಆಚರಣೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. 7 ಕುದುರೆಗಳನ್ನು ಹೇಗೆ ಸ್ವಾಮಿ ಬರ್ತಾನೋ ಅದೇ ಪ್ರಕಾರ ಸಪ್ತ ದ್ವೀಪಗಳಲ್ಲಾಗಲಿ ಅಥವಾ ಸಪ್ತ ಸಮುದ್ರಗಳಲ್ಲಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಪುಣ್ಯತೀರ್ಥದಲ್ಲಾಗಲಿ ಸ್ನಾನ ಮಾಡ್ತಕ್ಕಂಥದ್ದು, ಸ್ನಾನವನ್ನು ಆಚರಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ. ಹಾಗೆ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಈ ತೀರ್ಥ ಜಲದಲ್ಲಿ ಸ್ವಾಮಿಯ ಪೂಜೆ ಅನುಷ್ಠಾನ, ಹಾಗೆ ಇದೇ ಪ್ರಾಂತ್ಯದಲ್ಲಿ ಸ್ವಾಮಿ ವಿರಾಜಮಾನಾಗಿ ಕೂತಿರ್ತಕ್ಕಂತಹ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಈ ಸ್ಕಂದ ಸೃಷ್ಟಿ ಎಂದು, ಅಂದರೆ ನಿನ್ನೆ ಸೃಷ್ಟಿಯಾಯಿತು, ಇಂದು ರಥಸಪ್ತಮಿ ಇದೆ. ಈ ರಥಸಪ್ತಮಿ ಎಂದು ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಫಲಪಂಚಾಮೃತ ಅಭಿಷೇಕ, ಜೊತೆಗೆ ನಾಗನಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಅಂದರೆ ಹರಿದ್ರಾರ್ಚನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹರಿದ್ರದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುದ್ಧ ಜಲ ಅಥವಾ ಪುಣ್ಯತೀರ್ಥ ಈ ತೀರ್ಥ ಸ್ನಾನ ಮಾಡಿ ನಂತರ ಗರ್ಭಗುಡಿಯಲ್ಲಿ ಹೋಗಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಹಾಗಾಗಿ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ತೀರ್ಥ ಸ್ನಾನ ಅಥವಾ ತೀರ್ಥದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರೋಕ್ಷಣೆ, ಅದಾದ ನಂತರ ಸ್ವಾಮಿಯ ದರ್ಶನ. अद्रिजार्धं रुद्ररूपं ताण्डवप्रियमीश्वरम् अद्रिजार्धं रुद्ररूपं ताण्डवप्रियमीश्वरं वन्दे जटाधर शान्तसुन्दर दिव्यरूपमहेश्वरं वन्दे जटाधर शान्तसुन्दर दिव्यरूपमहेश्वरम् अद्रिजार्धं रुद्ररूपं ताण्डवप्रियमीश्वरम् अद्रिजातं रुद्ररूपं ताण्डवप्रियमीश्वरम् अद्रिजातं रुद्ररूपं ताण्डवप्रियमीश्वरम्. ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಅನೇಕ ಕಷ್ಟಗಳಿಗೆ ದೋಷಗಳು ಕಾರಣ ಅಂತಾರೆ. ಅದರಲ್ಲಿ ಸರ್ಪದೋಷಕ್ಕೆ ಪ್ರಧಾನವಾದ ಸ್ಥಾನ ಇದೆ. ಹಾಗಾಗಿ ನಾಡಿನೆಲ್ಲೆಡೆ ಇರುವಂತಹ ವಿಶೇಷವಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನ ಭೇಟಿ ಕೊಟ್ಟು ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಅಂಥದ್ದೇ ಒಂದು ಪುಣ್ಯ ಸಾನ್ನಿಧ್ಯ ಚಿತ್ರಾವತಿಯಲ್ಲಿರುವಂಥ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ. ಅಲ್ಲಿ ಬ್ರಹ್ಮರಥೋತ್ಸವದ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಪಾಲ್ಗೊಂಡಂಥ ಕ್ಷಣಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಇದ್ವಿ. ಕಲ್ಯಾಣಿಯಲ್ಲಿ ಗುರೂಜಿಯವರು ಪೂಜೆಯನ್ನು ಸಲ್ಲಿಸಿದ ನಂತರ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನು ಕೂಡ ನೆರವೇರಿಸಿದ್ರು. ಬನ್ನಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ.